ನಮಸ್ಕಾರ ಎಲ್ಲರಿಗೂ. ಇವತ್ತು ಪಂಚಾಯತಿ ಮೀಟಿಂಗ್ ಯಾಕೆ ಕರ್ತದಂದ್ರೆ ಏನೇನು ಮಿಸ್ಟೇಕ್ಗಳಾಗ್ಯಾವ ಪಂಚಾಯತಿ ಒಳಗೆ, ಏನೇನು ಕೆಲಸ ಆಗಬೇಕಾಗ್ಯಾವ, ಏನೇನು ಬ್ಯಾಲೆನ್ಸ್ ಅವ ಎಲ್ಲನೂ ಡಿಸ್ಕಸ್ ಮಾಡೋ ಸಂಬಂಧ ಮೀಟಿಂಗ್ ಕರ್ತದ. ಇವತ್ತು ಸರ್ಗಳು ಬಂದಾರ, ಅವ್ರಿದ್ರಿಗೆ ಮೀಟಿಂಗ್ ಮಾಡೋಣ ಅಂತ. ಫಸ್ಟ್ ನನ್ನ ಆರಿಸಿ ತಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಆಮೇಲೆ ಸುಂದ್ರಿ ಅನ್ನೋದೇನು ನಾನು ಕ್ಯಾರೆಕ್ಟರ್ ಅದಲ್ಲ, ನಾನು ಪಂಚಾಯತಿ ಕೆಲಸಗಳನ್ನು ಎಲ್ಲ ಕರೆಕ್ಟಾಗಿ ಮಾಡ್ತೀನಿ ಅಂತೇಳಿ ಪ್ರಮಾಣ ಮಾಡಿ ಹೇಳ್ತೀನಿ ನಿಮ್ಮ ಮುಂದೆ. ನನ್ನಿಂದ ಯಾವುದೇ ತಪ್ಪುಗಳು ಆಗಂಗಿಲ್ಲ, ಯಾವುದೇ ಭ್ರಷ್ಟಾಚಾರ ಆಗಂಗಿಲ್ಲ. ಇದು ನಾನು ಮಾಡುವ ಪ್ರಮಾಣ ಆಗ್ಯದ. ಎಲ್ಲರೂ ಹಂಗೆ ಇರ್ರಿ ಅಂತ ಕೇಳ್ಕೊತೀನಿ. ಮೀಟಿಂಗ್ನ ಶುರು ಮಾಡೋಣ ಅಂತ. ನಾನು ಸೀನಣ್ಣ, ವೈಸ್ ಚೇರ್ಮನ್. ಸುಂದ್ರಿ ಅಕ್ಕ ಏನೇನು ಕೆಲಸ ಮಾಡ್ತಾಳಲ್ಲ ಎಲ್ಲದ್ರಾಗೂ ನಾನು ಭಾಗವಹಿಸಿ ಯಾವುದೇ ಭ್ರಷ್ಟಾಚಾರ ಮಾಡ್ಲಾರ ಅಧಿಕಾರನ ಕರೆಕ್ಟಾಗಿ ನಿರ್ವಹಿಸ್ತೀನಿ ಅಂತ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ನಿಮ್ಮೆಲ್ಲರ ಮುಂದೆ. ನೋಡ್ರಿ, ಫಸ್ಟ್ ಊರಾಗ ಏನೇನು ಸಮಸ್ಯೆ ಅವಲ್ಲ ಎಲ್ಲನೂ ಲಿಸ್ಟ್ ಮಾಡ್ಕೊಂಡು ಬರ್ರಿ. ಆಮೇಲೆ 4 ದಿನಕ್ಕೊಮ್ಮೆ ನೀರು ಬರ್ಲಿಕ್ಕತ್ತಾವ, ಯಾಕೆ, ಏನು ಪ್ರಾಬ್ಲಮ್ ಅದ ಅದನ್ನೂ ನನಗೆಲ್ಲ ಬೇಕು. ಈಗ ಡೀಟೇಲ್ಸು ಊರಿನಾಗ ಚರಂಡಿಗಳು ಎಲ್ಲೆಲ್ಲಿ ಬಂದಾಗ್ಯಾವಲ್ಲ ಎಲ್ಲನೂ ಕರೆಕ್ಟಾಗಿ ಕೆಲಸ ಮಾಡಬೇಕು. ಅರ್ಧಕ್ಕೆ ಏನೇನು ನಿಂತದಲ್ಲ ಕೆಲಸ ಅದರ ಡೀಟೇಲ್ಸ್ ಅಷ್ಟು ನನಗೆ ಇವತ್ತೇನೇ ಇದ್ರೂ ನೀವು ಒಪ್ಪಿಸ್ಬೇಕು. ಮೇಡಮ್ ರೀ, ನೀರು ಬರೋದು 4 ದಿನಕ್ಕೊಮ್ಮೆ ಯಾಕೆ ಆಗ್ಲಿಕ್ಕತ್ತದಂದ್ರಿ, ಅದು ಪೈಪ್ ಸರಿ ಇಲ್ರಿ, ಅದು ಹೊಲಸ್ ಕೂತದ. ಏನು ಮಾಡ್ಯದ್ರಿ, ಪೈಪ್ನಾಗ ನೀರು ಒಟ್ಟ ಬರಲ್ಲಾಗ್ಯಾವ್ರಿ, ಹಂಗಾಗಿ 4 ದಿನಕ್ಕೊಮ್ಮೆ ಬಿಡ್ಲಿಕ್ಕತ್ತೀವ್ರಿ. ನೋಡ್ರಿ, ಅದು ಇದು ನನಗೆ ಏನು ಕತೆ ಹೇಳಬೇಡ್ರಿ. ಇನ್ನು ಮುಂದೆ ಆ ಥರ ಕತೆಗಳು ನನ್ನ ಮುಂದೆ ನಡೆಯಂಗಿಲ್ಲ ಏನ್ರಿ. ಈ ವಾರದೊಳಗೆ ಊರಾಗ ಏನೇನು ಪ್ರಾಬ್ಲಮ್ ಇದಾವಲ್ಲ ಎಲ್ಲನೂ ನನಗೆ ಡೀಟೇಲ್ಸ್ ಕೊಡ್ರಿ ಅಂತ ಹೇಳಿನಿಲ್ಲ ಅವಾಗಲೇ. ಯಾಕೆ, ಏನು ಪ್ರಾಬ್ಲಮ್ ಆಗಿದೆ, ಪೈಪ್ ಹೊಡ್ತದಲ್ಲ ಹೊಸ ಪೈಪ್ ಹಾಕಿಸ್ರಿ, ಬರಲಾಗ್ಯದಲ್ಲ ಹೊಲಸಾಗ್ಯದ ಅಂತಿರಲ್ಲ ಪೈಪ್, ಹೊಸ ಪೈಪ್ ಹಾಕಿಸ್ರಿ. ಅದು ನಾನು ಮ್ಯಾಲಿನ ಅಧಿಕಾರಿಗಳ ಹತ್ರ ಎಲ್ಲರ ಹತ್ರ ಮಾತಾಡಿ ನಾನು ನಿಮ್ಗೆ ಏನೇನು ಬೇಕಲ್ಲ ಎಲ್ಲನೂ ಕೊಡಿಸ್ತೀನಂತ. ಆದರೆ ಕೆಲಸ ಮಾಡಿಸೋದು ಮಾತ್ರ ನಿಮ್ಮ ಜವಾಬ್ದಾರಿ ನೋಡ್ರಿ. ಕೆಲಸ ಎಲ್ಲರ ಅರ್ಧಕ್ಕೆ ನಿಂದಿಸೋದು ಅದು ಮಾಡಬೇಡ್ರಿ. ಸರ್ ನಮಗೆ ಹೆಲ್ಪ್ ಮಾಡ್ತಾರೆ, ಯಾಕ್ರಿ ಸರ್ ನಮಗೆ ಸಹಾಯ ಮಾಡ್ತಿರಿಲ್ರಿ ನಾವೇನು ಕೇಳಿದ್ರು? ಹಾಂ ರೀ ಮೇಡಮ್, ನಮ್ಮಿಂದ ನಿಮಗೆಲ್ಲ ಸಹಕಾರ ಇರ್ತದೆ ಹೇಳ್ರಿ. ಆಮೇಲೆ ಊರಾಗ ಅಲ್ಲೇ ಇಲ್ಲೇ ಕಸ ಉದುರ್ತಾರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಸ್ರಿ. ಆಮೇಲೆ 2 ಬಕೆಟ್ ಕೊಟ್ಟಿರಲ್ಲ, ಹಸಿ ಕಸ ಹೊಸ ಕಸ ಅಂತೇಳಿ ಕಂಪಲ್ಸರಿ ಗಾಡಿ ತೊಗೊಂಡೋಗಿ ಕಸ ಹಾಕೊಂಬರ್ಬೇಕು. ಊರನವ್ರಿಗೆ ಇವತ್ತು ಅನೌನ್ಸ್ ಮಾಡ್ರಿ, ಎಲ್ಲ ಕಡೆ ಹೋಗಿ ಕಸನ ಅಲ್ಲೇ ಇಲ್ಲೇ ಚೆಲ್ಲಬೇಡ್ರಿ, ದಯವಿಟ್ಟು ನಮ್ಮ ಗಾಡಿ ಒಳಗನೆ ಕಸನ ಹಾಕಬೇಕು ಅಂತೇಳಿ ಅವ್ರಿಗೆ ಅನೌನ್ಸ್ ಮಾಡಿ ಬರ್ರಿ. ಇವತ್ತು ನಾಳೆಯಿಂದ ಗಾಡಿ ಒಳಗನೆ ಕಸ ಹಾಕ್ಬೇಕು. ಅವರು ಹಳ್ಳಿ ಒಳಗೆ ಬಕೆಟ್ ನೀರು ತುಂಬಲಿಕ್ಕೆ ಯೂಸ್ ಮಾಡ್ಲಿಕ್ಕತ್ತಾರ, ಹಂಗೆ ಹಾಕ್ಬಾರ್ದು. ಆ ಕಸನ ಅದ್ರೊಳಗೆ ಕಸನೇ ಹಾಕಬೇಕು, ಆ ಕಸ ನಮ್ಮ ಗಾಡಿ ಒಳಗನೆ ಹಾಕಬೇಕು. ಮೇನ್ ಅಂದ್ರೆ ಮೊದಲು ಅದನ್ನು ಅನೌನ್ಸ್ ಮಾಡ್ರಿ ನೀವು ಹೋಗಿ. ಹಾಂ ಆಯ್ತು ರೀ ಮೇಡಮ್, ಇವತ್ತು ಅದನ್ನು ಎಲ್ಲರಿಗೂ ಹೇಳಬರೋ ವ್ಯವಸ್ಥೆ ಮಾಡ್ತೀವಿ ರೀ. ನೋಡ್ರಿ, ಸುಂದ್ರಿ ಅಕ್ಕ ಏನು ಹೇಳ್ತಾರಲ್ಲ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡ್ರಿ ಎಲ್ಲರೂ. ಯಾಕಂದ್ರೆ ಅವ್ರೇನು ಸುಂದ್ರಿ ಅಕ್ಕ ನಾವು ನೋಡಿದವ್ರು ಇದ್ದಾರೆ ಊರನವರು ಅಂತ ಹಂಗೆ ವಿಚಾರ ಮಾಡ್ಬೇಡ್ರಿ. ಒಬ್ಬ ಚೇರ್ಮನ್ ಸ್ಥಾನದಾಗ ನಿಂತು ಅವ್ರು ಏನು ಕೆಲಸ ಹೇಳ್ತಾರಲ್ಲ ಅದನ್ನು ಚಾಚು ತಪ್ಪದೆ ಮಾಡೋದು ನಿಮ್ಮ ಕೆಲಸದ ನೋಡ್ರಿ. ನಾನು ಸಪೋರ್ಟ್ ಮಾಡ್ತೀನಿ ಇದಕ್ಕೆ. ಸುಂದ್ರಿ ಅಕ್ಕ ಏನು ಹೇಳ್ತಾಳಲ್ಲ ಎಲ್ಲ ಕೆಲಸನೂ ನಾವು ಮಾಡೋಣಂತ, ಒಗ್ಗಟ್ಟಾಗಿ ಮಾಡೋಣಂತ ಅಂದಾಗ ಮಾತ್ರ ಒಂದು ಪಂಚಾಯತಿ ಹೆಸರು ಉಳಿತದ. ಆಮೇಲೆ ನಿಮ್ಮ ತಲೆಗೆ ಏನು ಕೂತದಲ್ಲ, ಈ ಸುಂದರಿ ಅಕ್ಕ ಏನೂ ಗೊತ್ತಿಲ್ಲ, ಓದಿಲ್ಲ ಬರ್ದಿಲ್ಲ, ಎಷ್ಟು ದೊಡ್ಡ ಮಾತಾಡ್ಲಿಕ್ಕತ್ತಾಳಲ್ಲ ಅಂತೇಳಿ ಅನ್ಕೊಂಡಿರ್ಬೋದು ನೀವು. ಹಂಗೆಲ್ಲ ಏನೂ ಅನ್ಕೋಬೇಡ್ರಿ. ಯಾವಾಗ ನನಗೆ ಪಂಚಾಯತಿಗೆ ನಿಂದ್ರಿಸ್ತಾರ ಅಂತ ಗೊತ್ತಾಗ್ಯದಲ್ಲ ಅವಾಗಿಂದನೂ ನಾನು ಬುಕ್ ಓದ್ಲಿಕ್ಕತ್ತೀನಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕತ್ತೀನಿ. ಏನೇನು ಪಂಚಾಯತಿ ಕೆಲಸಗಳನ್ನು ಏನು ಮಾಡಿದ್ರೆ ಏನಾಗ್ತದೆ, ಹೆಂಗೆ ನಿಭಾಯಿಸಬೇಕು ಅನ್ನೋದನ್ನೆಲ್ಲ ಓದಿ ತಿಳ್ಕೊಳಿಕತ್ತೀನಿ ನಾನು. ಅದ್ರ ಸಂಬಂಧ ಹೇಳಿಕತ್ತೀನಿ. ನನ್ನ ಬಗ್ಗೆ ಯಾರೂ ತಪ್ಪಾಗಿ ತಿಳ್ಕೊಬೇಡ್ರಿ, ನನಗೂ ಎಲ್ಲ ಗೊತ್ತದ ಇದ್ರ ಬಗ್ಗೆ. ಅದ್ರ ಸಂಬಂಧ ಹೇಳಿಕತ್ತೀನಿ. ಕೆಲಸನ ಪ್ರಾಂಪ್ಟಾಗಿ ಮಾಡೋಣ ಅಂತ. ಆಮೇಲೆ ನನ್ನ ಬಗ್ಗೆನೂ ಕೆಲವೊಬ್ರು ತಲೆಯಾಗ ತಪ್ಪು ತಿಳುವಳಿಕೆ ಅದ. ಇವ ಏನು ಕುಡುಕಿದಾನ, ಇವ ಏನು ಕೆಲಸ ಮಾಡ್ತಾನ, ಸಂತೆನ ಕುಡ್ಕೋ ತಿರುಗಾಡ್ತಾನ ಅಂತ ಅನ್ಕೋಬೋದು ನೀವು. ಅದು ನಾ ಕುಡಿತೀನಿ, ಅದು ನನ್ನ ಪರ್ಸನಲ್ ವಿಷಯ. ಅದು ಇಲ್ಲಿ ಪಂಚಾಯತಿ ತನ ತರಂಗಿಲ್ಲ. ನನಗೆ ಒಂದು ಕೆಲಸ ಒಪ್ಸ್ಯಾರ ಅಂದ್ರೆ ಅದನ್ನು ನಿಯತ್ತಾಗಿ ಮಾಡ್ತೀನಿ. ನಾನು ಕೆಲಸ ಅಂತ ಬಂದ್ರೆ ಭಾಳ ನಿಯತ್ತಿನ ಮನುಷ್ಯ ಇದ್ದೀನಿ ನಾನು. ಆಮೇಲೆ ನಾವು ಕರೆಕ್ಟ್ ಟೈಮಿಗೆ ಪಂಚಾಯತಿ ಟೈಮಿಂಗ್ ಸರಿಯಾಗಿ ಬರ್ತೀವಿ, ನೀವು ಕರೆಕ್ಟ್ ಟೈಮಿಂಗ್ ವರ್ಕಿಗೆ ಬರಬೇಕು. ಇದು ನನ್ನ ಆದೇಶ ನೋಡ್ರಿ. ಆಮೇಲೆ ಇನ್ನೊಂದು, ಮೇಲಿನ ಅಧಿಕಾರಿಗಳು ಏನಾರ ಹೇಳಿದಾಗ ಅದನ್ನು ಕೀಳಾಗಿ ನೋಡೋದಾಗ್ಲಿ, ಅಪಹಾಸ್ಯ ಮಾಡೋದಾಗ್ಲಿ ಅಂಥವೆಲ್ಲ ಮಾಡಬಾರ್ದು. ಅದು ನನಗೆ ಸಹಿಸ್ಕೊಳಿಕ್ಕಾಗಂಗಿಲ್ಲ. ನಿಮ್ಗೆ ಏನೇನು ಬೇಕಲ್ಲ ವ್ಯವಸ್ಥೆ ಎಲ್ಲ ನಾ MLA ಸಾಹೇಬ್ರ ಹತ್ರ ಮಾತಾಡಿ ಎಲ್ಲನೂ ಕೊಡಿಸ್ತೀನಿ ನಿಮಗೆ. ನೀವು ಮಾತ್ರ ವರ್ಕ್ನ ಕರೆಕ್ಟಾಗಿ ಮಾಡಬೇಕು. ಅವಾಗ DDT ಪುಡಿ ಹೊಡಿಬೇಕು, ಸ್ವಚ್ಛ ಕಾಪಾಡಬೇಕು. ಯಾರ ಮನೆ ಮುಂದೆ ಅಲ್ಲಿ ಉಗುಳೋದು ಇಲ್ಲಿ ಉಗುಳೋದು ಮಾಡ್ತಿರ್ತಾರೆ, ಕಸ ಗಟರ್ನೇ ಕಸ ಹಾಕಿ ಗಟರ್ ತುಂಬಿಸ್ಬಿಡ್ತಾರೆ. ಆ ಕಡೆ ಒಂದು ಸ್ವಲ್ಪ ಎಲ್ಲ ಕಡೆ ಲಕ್ಷ್ಯ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಕಸ ಬಳಿಲಿಕ್ಕೆ ಹಳ್ಳಿ ಒಳಗೂ ಈಗ ವರ್ಕರ್ನ ನೇಮಿಸ್ಯಾರ, ಸರ್ಕಾರದೇನು ತಪ್ಪಿಲ್ಲ. ಹಾಗಾಗಿ ಎಲ್ಲ ಕಡೆ ಕಸನ ಸ್ವಚ್ಛವಾಗಿಡೋದು ನಿಮ್ಮ ಜವಾಬ್ದಾರಿ ಅದ, ನಮ್ಮ ಜವಾಬ್ದಾರಿ ಅದ. ಅದನ್ನು ಸರಿಯಾಗಿ ಮಾಡೋಣ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ ನೋಡ್ರಿ. ಆಯ್ತು ಹೇಳ್ರಿ ಅಕ್ಕ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀವಿ. ಮತ್ತು ಇನ್ನೊಂದು, ನಾಳಿಂದ ಊರಾಗ ಸರ್ವೆ ಮಾಡಿರಿ. ಯಾರು ಬಡವರು ಇದ್ದಾರಲ್ಲ ಅವ್ರಿಗೆ ಮನೆ ಯಾರಿಗಿಲ್ಲಲ್ಲ ಅವ್ರಿಗೆ ಮನೆ ಕೊಡಿಸೋ ವ್ಯವಸ್ಥೆ ಮಾಡೋಣ ಅಂತ. ಆಮೇಲೆ ರೇಷನ್ ಕಾರ್ಡ್ ಯಾರ್ದಾಗಿಲ್ಲ ಏನು ಎಲ್ಲನೂ ಕೇಳಿ ತಿಳ್ಕೊಂಡು ಅವರಿಗೆ ರೇಷನ್ ಕಾರ್ಡ್ ಕೊಡೋ ವ್ಯವಸ್ಥೆ ಮಾಡಿರಿ. ಆಮೇಲೆ ಶ್ರೀಮಂತರು ಯಾರು BPL ಕಾರ್ಡ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಫಸ್ಟ್ ಕ್ಯಾನ್ಸಲ್ ಮಾಡಿರಿ ಮೊದಲು. ಅದು ನನಗೆ ಕೊಡ್ರಿ, ನನಗೆ ಎಲ್ಲ ಲಿಸ್ಟ್ ಕೊಡ್ರಿ ನನಗೆ. ನಾ ಏನೇನು ಅನ್ನೋದು ನಿಮಗೆ ಹೇಳ್ತೀನಿ. ನೀವು ಅದನ್ನು ಅಲ್ಲಿ ಊರಾಗ ಹೋಗಿ ಆ ಥರ ಮಾಡಿರಿ. ಯಾರು ಏನಾರ ಅಂದ್ರೆ
ನಮ್ಮ ಮುಂದೆ ಬಂದು ಹೇಳ್ರಿ ಅದು ಏನು ಮಾಡಬೇಕು ಅನ್ನೋದು ನಾವು ನೋಡ್ಕೋತೀವಂತ. ಹಾಂ ಆಯ್ತು ರೀ ಮೇಡಮ್, ಹಂಗೆ ಮಾಡ್ತೀವಿ ರೀ. ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡ್ತೀವಿ ಅಂದಾಗ ನಿಮ್ಗೆ ಶ್ರೀಮಂತರಿದ್ದವರು ಧಮಕಿ ಹಾಕೋ ಚಾನ್ಸಸ್ ಇರ್ತದೆ. ಹಂಗೇನ್ರ ಇದ್ರೆ ನನ್ನ ಮುಂದೆ ಬಂದು ಹೇಳ್ಬಿಡ್ರಿ ಅದನ್ನು ಡೈರೆಕ್ಟಾಗಿ. ನಾವು ಮ್ಯಾಲಿನ ಅಧಿಕಾರಿಗಳಿಗೆ ಹೇಳಿ ಏನೇನು ಮಾಡಬೇಕಲ್ಲ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀವಿ ನಾವು. ಆಮೇಲೆ ಅವ್ರಿಗೇನ್ರ ಕೆಲಸ ಮಾಡಿಸ್ಕೊಟ್ಟಿರ್ತಿರಲ್ಲ, ಕೊಟ್ಟಾಗ ಸಣ್ಣ ಪುಟ್ಟ ಅಮೌಂಟ್ ಇಸ್ಕೊಳ್ಳೋದು ಅದು ಪದ್ಧತಿ ಅದು ಬಿಡು, ಎಲ್ಲ ಕಡೆ ಇರ್ತದೆ. ಆದರೆ ಅದು ಇಲ್ಲಿ ಆಗಬಾರ್ದು ಏನ್ರಿ. ಯಾವುದೇ ಲಂಚ ಅನ್ನೋ ವಿಷಯ ಬರಲೇಬಾರ್ದು. ಏನು 1 ರೂಪಾಯಿನೂ ಆ ಮಂದಿಯಿಂದ ನೀವು ತಗೊಳ್ಳೋದು ನನ್ನ ಕಣ್ಣಿಗೆ ಕಾಣಬಾರ್ದು. ನೀವು ಏನಾದರೂ ಅವರಿಂದ ರೊಕ್ಕ ಇಸ್ಕೊಂಡಿರಿ ಅಂತ ನನಗೆ ಗೊತ್ತಾಯ್ತಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ರಿ. ಆಮೇಲೆ ಯಾರೇ ಬಡವರು ಪಂಚಾಯತಿ ತನ ಬಂದ್ರಂದ್ರೆ ಅವ್ರ ಕೆಲಸ ಆಗ್ತದ ಇಲ್ಲ, ಆಗೋದಿರ್ಲಿಲ್ಲ ಅಂದ್ರೆ ನನ್ನ ಹತ್ರ ಬಂದು ಹೇಳ್ಬೇಕು ನೀವು. ಅಲ್ಲೇ ನೀವು ಮಾಡ್ತೀವಿ ರೊಕ್ಕ ಮಾಡಿಸ್ಕೊಡ್ತೀವಿ ಅಂತೇಳಿ ಅವರಿಂದ ರೊಕ್ಕ ಜಗ್ಗೋದಾಗ್ಲಿ ಹಂಗಾಗ್ಲಿ ಮಾಡಿ ಆಮೇಲೆ ಕೆಲಸ ಆಗ್ಲಾರ್ದ ಅವ್ರಿಗೆ ನಿರಾಶೆ ಮಾಡಿದ್ರೆ ನಾವು ಮಾತ್ರ ಸುಮ್ಮನೆ ಇರಂಗಿಲ್ಲ. ಸುಂದರಿ ಅಕ್ಕಾರಾಗಿರ್ಬೋದು ನಾವರಾಗಿರ್ಬೋದು ಅದನ್ನು ಸಹಿಸ್ಕೊಳಂಗಿಲ್ಲ ನೋಡಿ, ಸೀದಾ ಮನೆಗೆ ನೀವು. ನಾವು ಇಷ್ಟೆಲ್ಲ ಹೇಳ್ತೀವಿ, ಏನು ದೊಡ್ಡ ಬಾರಿ ಇವ್ರೇನು ಅಧಿಕಾರ ನಡೆಸ್ತಾರ ಅಂತೇಳಿ ನಿಮ್ಗೆ ಅನಿಸ್ಬೋದು. ನಾವು ಎದಕ್ಕೆ ಹೇಳಿಕತ್ತೀವಂದ್ರೆ ನಾವೇನು ಯಾರ ಅಧಿಕಾರಿಗಳ ವಿರೋಧಿಗಳೂ ಅಲ್ಲ. ಆದ್ರೆ ಕೆಲಸ ಆಗಬೇಕು. ನಮ್ಮ ಪಂಚಾಯತಿ ಒಂದು ಮಾದರಿ ಆಗಬೇಕು. ಏನಂತ ಹೆಸರು ಬಿದ್ದದಂದ್ರೆ ಈಗ ಕುಡುಕ್ ಸೀನಣ್ಣ ಚಾಡಮರ ಸುಂದ್ರಿನ ತಂದು ಪಂಚಾಯತಿಗೆ ನಿಂದ್ರಿಸ್ಯಾರ. ಇವ್ರೇನು ಮಾಡ್ತಾರ ಅಂತ 4 ಮಂದಿ ಕಣ್ಣಾಗ ಒತ್ಲಿಕತ್ತೀವಿ ನಾವು. ಅದು ಅಲ್ಲಾಗ್ಬೇಕಂತ ನನ್ನ ಅಭಿಪ್ರಾಯ. ಹೆಂಗೆ ಮಾಡಿದ್ರಪ್ಪ ಇಬ್ಬರು ಮಸ್ತ್ ಅಧಿಕಾರ ನಡೆಸಿಕೊಟ್ರು ಅಂತ ಹೆಸರು ಉಳಿಬೇಕು ಒಂದು. ಹಂಗಾಗ್ಬೇಕಂದ್ರೆ ನೀವೆಲ್ಲರೂ ನಮಗೆ ಸಹಕಾರ ಕೊಡ್ಬೇಕಾಗ್ತದೆ. ಅದಕ್ಕೆ ಇಷ್ಟು ಕೇಳ್ಕೊಳಿಕತ್ತೀವಿ, ದಯಮಾಡಿ ಎಲ್ಲರೂ ಸಹಕರಿಸ್ರಿ. ಆದಷ್ಟು ಆಶ್ರಯ ಯೋಜನೆ ಮನೆಗಳೇನು ಬರ್ತಾವಲ್ರಿ, ತೀರಾ ಬಡವರು ಅಂತ ಏನಿರ್ತಾರಲ್ಲ ಮನೆ ಇಲ್ಲಾರ್ದವರು, ಅಂಥವ್ರಿಗೆ ಆಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನೋಡ್ರಿ. ಬರೀ ಕೊಟ್ಟೋರಿಗೆ ಕೊಡೋದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ವಸೂಲಿ ಹಿಡಿದು ವಸೂಲಿ ತೊಗೊಂಡು ಬಂದಾಗನೇ ಅವ್ರಿಗೊಂದು ಮನೆ ಕೊಡೋದು ಅದು ಸರಿ ಅನ್ಸಂಗಿಲ್ಲ. ಅಂಥ ಅಧಿಕಾರ ಇಲ್ಲಿ ಆಗಬಾರ್ದು. ಅದಕ್ಕೆ ಏನು ಹೇಳ್ತೀನಿ ಅಂದ್ರೆ, ಯಾರು ನಿರ್ಗತಿಕರು ಅಂತ ಇರ್ತಾರಲ್ಲ ಅಂಥವ್ರಿಗೆ ಆಶ್ರಯ ಯೋಜನೆ ಮನೆಗಳು ಹೋಗುವಂಥ ವ್ಯವಸ್ಥೆ ನೀವು ಮಾಡಬೇಕು. ಎಷ್ಟು ಕೊರಿತಾಳ ಪೈಕಿ ಅಂತ ಅನ್ಕೋಬೇಡ್ರಿ. ಇಷ್ಟು ನನ್ನ ಅನಿಸಿಕೆನ ಹೇಳಿನಷ್ಟೇ. ನಿಮಗೂ ಏನಾರ ಅನಿಸ್ತಿತ್ತಂದ್ರೆ ಹೇಳ್ರಿ. ನಮ್ಮಿಂದ ಏನಾರು ತಪ್ಪಾಗಿದ್ರೆ ನೀವು ನಮಗೂ ಹೇಳ್ಬೋದು. ನೀವೇ ಕೆಲಸ ಮಾಡ್ರಿ ನಾವು ಮಾಡ್ಲಾದಿರ್ತೀವಿ ಅಂತ ಹಂಗಿಲ್ಲ. ನಮ್ಮದೇನಾರು ತಪ್ಪಾಗಿದ್ರೆ ನೀವು ಹೇಳ್ರಿ ನಮಗೆ, ನಾವು ತಿದ್ಕೋತೀವಿ ಅದನ್ನು. ನಾವೆಲ್ಲರೂ ಒಟ್ಟಾಗಿ ಪಂಚಾಯತಿ ಕೆಲಸಗಳನ್ನು ಎಲ್ಲರಿಗೂ ತಲುಪುವಂಗ ಸರಿಯಾದ ರೀತಿಯಲ್ಲಿ ಮಾಡೋಣ ಅಂತ ಕೇಳ್ಕೊತೀನಿ ನೋಡ್ರಿ. ನಾನು ಸುಂದರಿಯಕ್ಕ ಹೊಸಬ್ರಿದ್ದೀವಿ, ನಿಮ್ಮ ಸಹಕಾರ ಭಾಳ ಮುಖ್ಯ ಇರ್ತದ. ನೀವೆಷ್ಟು ಸಹಕರಿಸ್ತಿರಲ್ಲ ಅಷ್ಟು ಚಲೋ ಅಧಿಕಾರ ಬರ್ಲಿಕ್ಕೆ ಶುರುವಾಗ್ತದೆ ನೋಡ್ರಿ. ಇವತ್ತಿಗೆ ಇಷ್ಟು ಮೀಟಿಂಗ್ ಸಾಕು, ಎಲ್ಲರ ತಲೆಗೂ ಹೋಗ್ಯದಂತ ಅನ್ಕೋತೀನಿ. ನಾಳಿಂದ ನಿಮ್ಮ ಕೆಲಸ ಶುರು ಮಾಡಿರಿ. ಸರ್ವೆ ಮಾಡಿ ಏನೇನು ಇದು ಅದಲ್ಲ ಎಲ್ಲ ಪ್ರಾಬ್ಲಮ್ಸು ತಂದು ನನಗೆ ನಾಳೆ ಒಪ್ಪಿಸ್ರಿ ನೀವು. ಆಯ್ತು ರೀ ಮೇಡಮ್, ನಾಳೆ ಒಪ್ಪಿಸ್ತೀವಿ ರೀ. ಏನು ಎಲೆಕ್ಷನ್ ಆಗಿ ಅಂತ ಸುಂದರಿ ಮನೆ ಕಡೆ ಬಂದಿಲ್ಲನಪ್ಪ ಒಟ್ಟ? ಬಂದಿಲ್ರಿ. ಈಗ ಸುಂದರಿ ಭಾರಿ ಬಿಜಿ ಆಗಿಬಿಟ್ಟಾಳೆ. ಇವತ್ತು ಪಂಚಾಯತಿ ಒಳಗೆ ಮೀಟಿಂಗ್ ತೊಗೊಂಡಿಲ್ಲಂತ್ರಿ. ಎಲ್ಲ ಆಫೀಸರ್ಗಳು ಬಂದಿರಂತ ಅಲ್ಲಿ ಮತ್ತೆ ಕೆಲಸ ಮಾಡ್ತಿರ್ತಾರಲ್ಲ ವರ್ಕರ್ ಎಲ್ಲರ ಮುಂದೆ ನಿಂದಿಸ್ಕೊಂಡು ಭಾರಿ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಾಳಂತ ಎಲ್ಲರಿಗೆ. ಅಬ್ಬಬ್ಬಬ್ಬ, ಅಷ್ಟು ಶಾಣೆಕೆಗಳ ಅಂತ ಭಾರಿ ಆಯ್ತು ಬಿಡಪ್ಪ. ದಿನ ನೀರು ಬಿಡಬೇಕು, ಗಟಾರ ಎಲ್ಲ ಸ್ವಚ್ಛ ಮಾಡಿಸ್ಬೇಕು, ಏನೇ ಅರ್ಧಕ್ಕೆ ಕೆಲಸ ನಿಂತಿತ್ತು ಎಲ್ಲ ಕ್ಲಿಯರ್ ಆಗಬೇಕು. ಆಮೇಲೆ ರೇಷನ್ ಕಾರ್ಡ್ ಎಲ್ಲರಿಗೆ ಸಿಗಬೇಕು. ಇನ್ನೇನೋ ಭಾಳ ಅಂತಪ್ಪ, ಭಾರಿ ಚಂದ ಹೇಳಿದ್ಲಂತ. ಅದರಲ್ಲೇನಿದೆ ಬಿಡಿಯತ್ತೆ, ಪಂಚಾಯತಿ ಚೇರ್ಮನ್ ಅಂದಮೇಲೆ ಈ ಥರ ಎಲ್ಲ ಕೆಲಸ ಮಾಡಲೇಬೇಕಾಗುತ್ತೆ. ಮಾಡದೇ ಇದ್ರೆ ಜನ ಸುಮ್ಮನೆ ಇರ್ತಾರ? ಅಲ್ರಿ, ನೀವು ಚೇರ್ಮನ್ ಆದಾಗ ಹಿಂಗೆಲ್ಲ ಮಾಡೇ ಇಲ್ಲಲ್ರಿ. ಮತ್ತೆ ನೀವು ಮೀಟಿಂಗ್ ತಗೊಳ್ಳೋದು ಹಿಂಗೆಲ್ಲ ಕಡಕ್ಕಾಗಿ ಹೇಳೋದು ಪಾಡೋದು ಏನು ಮಾಡಿಲ್ರಿಪ್ಪ? ಹುಚ್ಚಿ, ಹಂಗಲ್ಲ. ನಾವಿದ್ದಾಗ ಎಲ್ಲ ಆಫೀಸರ್ ನೋಡ್ಕೋತಿದ್ರು. ಅವಾಗ ಪಂಚಾಯತಿಗೆ ಹೋಗಿ ಸುಮ್ಮ ಸಹಿ ಮಾಡಿ ಬರೋರು ನಾವು. ಅವಾಗ ಏನಾಗ್ತಿತ್ತು, MLA ಅಂತರೂ ಬರ್ತಿತ್ತು ನಮಗೆಲ್ಲ ರೊಕ್ಕಗಳು. ಏನೇ ಫಂಡ್ ಬರೋದಿತ್ತಂದ್ರೂ MLA ಕೈಗೆ ಹೋಗಿ ಬರ್ತಿದ್ದು. ಈಗ ಹಂಗಲ್ಲೋ ಮಾರ, ಡೈರೆಕ್ಟ್ ಬರ್ತಾವಲ್ಲ ಪಂಚಾಯತಿಗೆ ಭಾಳ ರೊಕ್ಕ ಬರ್ತಾವ. ಅದಕ್ಕೆ ತಕ್ಕಂಗ ಎಲ್ಲ ವರ್ಕರ್ಗಳು ಕೆಲಸ ಮಾಡಲೇಬೇಕಾಗ್ತದ. ಭಾಳ ಚೇಂಜ್ ಆಗ್ಯದಾಳೆ ಈಗ, ಸ್ಟ್ರಾಂಗ್ ಆಗ್ಬಿಟ್ಟದೆ ಈ ಪಂಚಾಯತಿ. ಹೌದು ಬಿಡಿ ಮಾವ, ಆದರೂ ಪಂಚಾಯತಿಗೆ ತುಂಬ ದುಡ್ಡು ಬರುತ್ತೆ. ಏನಾದರೂ ಹೊಡಿತಾಳೋ ಏನು ಮಾಡ್ತಾಳೋ ಯಾರಿಗೆ ಗೊತ್ತು. ಅವ್ನು ನೋಡಿದ್ರೆ ಕುಡುಕ, ಇವಳು ನೋಡಿದ್ರೆ ಚಾಡ್ಮಾರಿ. ಅದೇನು ಪಂಚಾಯತಿ ನಡೆಸ್ತಾರೋ, ಅದೇನು ಅಧಿಕಾರ ನಡೆಸ್ತಾರೋ ಅಪ್ಪ. ಹಿಂಗೆಲ್ಲ ಒಬ್ರಿಗೆ ನೋಡ್ಲಾರ್ದ ಅನ್ಬಾರ್ದು ಪ್ರಿಯ. ಅವರು ಏನಂಗಿಲ್ಲ ಅಂತ ಮನುಷ್ಯರೇ ಅಲ್ಲ ಅವರಿಬ್ರು, ರೊಕ್ಕ ಹೊಡೆಯಂಥವ್ರು. ಅವ ಸೀನಣ್ಣ ಅಂತೀಯಲ್ಲ, ಕುಡುಕಿದ್ರು ಭಾರಿ ನಿಯತ್ತಿಂದ ಕೆಲಸ ಮಾಡ್ತಾನೆ. ಅವ್ರ ಆಫೀಸ್ನಾಗ ಅವನಿಗೆ ಪ್ರಶಸ್ತಿ ಕೊಟ್ಟಾರ ಒಳ್ಳೆ ವರ್ಕರ್ ಅಂತೇಳಿ. ಸುಮ್ಮ ಕುಡಿತಷ್ಟೇ ಕೆಟ್ಟ ಚಟ ಹುಡುಗನ ಬಲ್ಲಿ. ಈಗ ನೀನು ನೋಡು, ಮೀಟಿಂಗ್ ತೊಗೊಂಡಾನಲ್ಲ, ಒಟ್ಟ ಒಂದು ಅದಿ ಕುಡ್ದಿಲ್ಲ ಅಂತ ನೋಡ್ರಿ. ಫುಲ್ ನಾರ್ಮಲ್ ಮನುಷ್ಯನೇ ಇದ್ನಂತ್ರಿ, ಭಾರಿ ಚಂದ ಅವನು ಮಾತಾಡಿದ್ನಂತ. ಮಾಡಲಿ ಅದೇನು ಮಾಡ್ತಾರೋ ನೋಡೋಣ ಚೇಂಜಸ್. ನಾನು ಇಲ್ಲೇ ಇರ್ತೀನಲ್ವಾ, ನೋಡ್ತೀನಿ. ಹೋಗ್ಲಿ ಬಿಡಿಯತ್ತೆ, ಅವ್ರಿಗೆ ಅಧಿಕಾರ ಸಿಕ್ತು, ಏನಾದರೂ ಒಂದು ಮಾಡ್ತಾರೆ. ನಾನೇನು ಅಡುಗೆ ಮಾಡಲಿ ಹೇಳಿ ಇವಾಗ ಮಧ್ಯಾಹ್ನ ಊಟಕ್ಕೆ? ಬಕ್ರಿ ಚಪಾತಿ ಅಂತೂ ಮಾಡಿಟ್ಟಿನಿ. ಅದೊಂದಿಷ್ಟು ತವಿ ಕುದಿಸಿಟ್ಟಿನಲ್ಲ, ಅದು ಹೂಳಾಕಿ ಒಂದಿಷ್ಟು ಹುಳಿ ಮಾಡಿಬಿಡು. ಯಾವ್ದಾರ ಒಂದು ಪಲ್ಯ ಮಾಡಿಬಿಡು. ಬೆಂಡೆಕಾಯಿ ಯಾವ ನೋಡಿ, ಬೆಂಡೆಕಾಯಿ ಪಲ್ಯ ಮಾಡ್ತಾರೆ, ಮಾಡಿಬಿಡು. ಸರಿ ಅತ್ತೆ, ಅಷ್ಟೇ ಮಾಡ್ತೀನಿ. ಮೇಡಮರ ಮಾಮರಿಲ್ರಿ? ಮಾವ ಇಲ್ಲ ರೀ, ಅವ್ರು ತೋಟದ ಕಡೆ ಹೋಗಿದ್ದಾರೆ. ಯಾಕೆ, ಏನಾಗಬೇಕಾಗಿತ್ತು?
ಮಾಮಿಯಾರನೂ ಇಲ್ಲೇನ್ರಿ? ಅವರು ಇಲ್ಲ, ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಯಾಕೆ, ಏನಾಗಬೇಕಾಗಿತ್ತು ಹೇಳಿ? ಏನಿಲ್ರಿ, ನಿಮ್ಮದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತದೆ ರೀ, ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡ್ಕೋರಿ ಅಂತೇಳಿ ಮಾಮಾರಿಗೆ ಹೇಳಿಕ್ಕೆ ಬಂದಿದ್ದೆ ರೀ. ಯಾಕೆ? ಅದೆಲ್ಲ ನಮಗೆ ಗೊತ್ತಿಲ್ಲ ರೀ. ಯಾಕಂತೇಳಿ ನಮ್ಮ ಚೇರ್ಮನ್ ಸಾಹೇಬ್ರಿಗೆ ಬಂದು ಕೇಳ್ರಿ. ನೋಡ್ರಿ ಮೇಡಮರ, ನಿಮ್ಮ ಆಸ್ತಿ 100 ಎಕರೆ ಮ್ಯಾಲೆ ಅದ ರೀ. ಅಂಥವ್ರಿಗೆ ರೇಷನ್ ಕಾರ್ಡ್ ಕೊಡಬಾರ್ದು ಅಂತೇಳಿ ರೂಲ್ಸ್ ಇರ್ತದೆ ರೀ. ಆದರೂ ಮಾಮಾರು ಇದು ಮಾಡಿ ತೊಗೊಂಡಿದ್ರು, ಹೆಂಗೋ ಮಾಡಿ. ಈಗ ಅದು ಕ್ಯಾನ್ಸಲ್ ಮಾಡಬೇಕು, ಕಂಪಲ್ಸರಿ ಶ್ರೀಮಂತರ ಹತ್ರ ರೇಷನ್ ಕಾರ್ಡ್ ಇರಲೇಬಾರ್ದು, BPL ಕಾರ್ಡ್ ಅಂತೂ ಅಂತೇಳಿ ಚೇರ್ಮನ್ರು ಫುಲ್ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಾರಿ. ಹಾಗಾಗಿ ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ. ಒಮ್ಮಿಂದೊಮ್ಮೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂದರೆ ಅದೇಗಾಗುತ್ತೆ? ನೋಡ್ರಿ ಮೇಡಮರ, ನೀವು ತಿಳಿದೋರಿದ್ದೀರಿ ಅಲ್ರಿ, ಇಷ್ಟು ಆಸ್ತಿವಾನ್ರಿದ್ದೀರಿ, ನಿಮಗೆ BPL ಕಾರ್ಡ್ ಬೇಕಾಗ್ತದೇನ್ರಿ? ಅದು ಕೊಡೋದು ಮೊದಲೇ ತಪ್ಪು ಬಿಡ್ರಿ. ಅಂಥದ್ರಾಗ ಮಾಡ್ಕೊಂಡಿರಿ, ಇಷ್ಟು ದಿನ ರೇಷನ್ ಅಕ್ಕಿ ತಿಂದಿರಿ, ಸಾಕ್ರಿ, ಇನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ. ಸುಮ್ಮನೆ ಮುಂದೆ ಪ್ರಾಬ್ಲಮ್ ಆಗ್ತಾವೆ ನೋಡ್ರಿ ನಿಮಗೆ. ಅಲ್ಲಲ್ಲ ಸುಂದ್ರಿ, ಚೇರ್ಮನ್ ಆಗಿನಂತ ಇಷ್ಟು ಮೆರಿಲಿಕತ್ತಿಯಲ್ಲ, ಮಾಮಿ ಮಾಮ ಅಂತೇಳಿ ಎಷ್ಟು ದಿಮಾಕ್ ಮಾಡಿ ಅವ್ರ ಬುಡಕ್ಕನೆ ಬಂದಿಲ್ಲ. ಈಗ ಮಾಡ್ತೀನಿ ಅಂದ್ರೆ ನೀನು ಬಿಡಿ ಅಣ್ಣ, ನಾವು ಕ್ಯಾನ್ಸಲ್ ಮಾಡ್ಕೋತೀವಿ. ಮಾವನವ್ರು ಬಂದ ತಕ್ಷಣ ಹೇಳ್ತೀನಿ. ಹಾಂ ಆಯ್ತು ರೀ ಮೇಡಮರ, ತಪ್ಪಿಸ್ಬೇಡ್ರಿ. ಆಯಿತು, ಕ್ಯಾನ್ಸಲ್ ಮಾಡಿರಿ, ಇಲ್ಲಂದ್ರೆ ಚೇರ್ಮನ್ರು ನಮಗೆ ಬೈತಾರೆ ಸುಮ್ಮನೆ. ಹಾಂ ಆಯಿತು, ಬೇಗ ಕ್ಯಾನ್ಸಲ್ ಮಾಡ್ತೀವಿ ಬಿಡಿ. ಅಲ್ಲಲ್ಲ ಸುಂದ್ರಿ, ಈ ಥರ ಎಲ್ಲ ಮಾಡ್ತಿದ್ಯಾ ನೀನು? ಭಾರಿ ಆಯ್ತು ಬಿಡು ನಿಂದು. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.